ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡ್ತಿರ್ಬೋದು ನೀವು ಏನು ರೆಡಿ ಹಾಕ್ಕೊಂತಾರ ಅಂಥೇಳಿ. ಸೊ ನಾ ಇವತ್ತೇನು ಮಾಡತ್ತೇನಪ್ಪ ಅಂತಂದ್ರೆ ಕಾಫಿ ಪೌಡರ್ ಯೂಸ್ ಮಾಡ್ಕೊಂಡು ಒಂದು ಪ್ಯಾಕನ್ನು ರೆಡಿ ಮಾಡ್ಕೊಳಕತ್ತೀನಿ. 1 ಸ್ಪೂನ್ ಕಾಫಿ ಪೌಡರ್, 1 ಸ್ಪೂನ್ ರೈಸ್ ಪೌಡರ್, ಆನಂತರ ಮಿಲ್ಕ್, ಇವನ್ನ 3 ಕೂಡಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ಮತ್ತು ಹನಿ ಒಂದು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೇಕು. ಒಂದೆರಡು ಡ್ರಾಪ್ನಷ್ಟಾದ್ರೆ ಇನಫ್ ರೀ. ಅದು ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಥರ ಬಬಲ್ಸ್ ಇರಬಾರ್ದು. ಆನಂತರ ಫುಲ್ ಅಕ್ಕಿ ಇಟ್ಟಷ್ಟು, ಆನಂತರ ಒಂದು ಕಡೆ ಅಷ್ಟು ಮಿಲ್ಕ್ ಈ ಥರ ಆಗಿರಬಾರ್ದು. ಎಲ್ಲ ಕಂಪ್ಲೀಟಾಗಿ ಅದೇನು ಕಾಫಿ ಪೌಡರ್ ಹಾಕ್ಕೊಂಡಿದ್ವಲ್ಲ ಅದು ಚೆನ್ನಾಗಿ ಎಲ್ಲದ್ರ ಜೋಡಿ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತದಪ್ಪ ಅಂತಂದ್ರೆ ಫೇಸಿಗೆ ಅಪ್ಲೈ ಮಾಡಬೇಕಾದ್ರೆ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ. ಸೊ ನಾ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫೇಸಿಗೆ ಅಪ್ಲೈ ಮಾಡ್ಕೊಳಕತ್ತೀನಿ ರೀ. ಇದು ಒನ್ ಟೈಮ್ ಸಿಕ್ಕಾಪಟ್ಟಿ ಫೇಮಸ್ ಆಗಿತ್ತು ರೀ. ಕಾಫಿ ಪೌಡರ್ದು ಕಾಲಿಗೆ ಹಚ್ಕೊಳ್ದು, ಕೈಗೆ ಹಚ್ಕೋದು, ಬೇಕಿಂಗ್ ಸೋಡಾ ಹಾಕಿ ಆ ಥರ ನಾನು ಟ್ರೈ ಮಾಡ್ಬೇಕಂಥೇಳಿ ಟ್ರೈ ಮಾಡಿದೆ. ನನಗೂ ಕೂಡ ಇದು ರಿಸಲ್ಟ್ ಅನ್ನಿಸ್ತು. ಒಬ್ಬೊಬ್ರದ್ದು ಸ್ಕಿನ್ ಒಂದು ಟೈಪ್ ಇರ್ತೈತೆ ರೀ. ನಾನು ಕಡಲೆ ಹಿಟ್ಟಿನ ಕೂಡ ತೋರ್ಸೀನಿ ನಿಮ್ಗೆ, ಅಕ್ಕಿ ಹಿಟ್ಟಿನ ಕೂಡ ತೋರ್ಸೀನಿ. ಇದು ಕಾಫಿ ಪೌಡರ್ ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟಿ ಟ್ಯಾನ್ ಆಗಿರ್ತೈತಲ್ಲ, ಅದಕ್ಕೆ ರಿಮೂವ್ ಆಗ್ತೈತೆ ರೀ. ಇದಕ್ಕೆ ಅದು ಮಾತ್ರ ಕರೆ ಎಷ್ಟು ಗ್ಲೋ ಆಗ್ತದಪ್ಪ ಅಂತಂದ್ರೆ ಅದು ಫುಲ್ ಏನು ಟ್ಯಾನ್ ಬ್ಲ್ಯಾಕ್ ಅನ್ನಿಸ್ತಿರ್ತದಲ್ಲ ಅದು ಹೋಗ್ತದೆ ರೀ. 2 ರಿಂದ 3 ಸಲ ನೀವು ವೀಕ್ಲಿ ಇದನ್ನು ಮಾಡ್ಕೊಂಡ್ರಿ ಅಂದ್ರೆ ಚೆನ್ನಾಗಿ ಒಂದು 10 ಮಿನಿಟ್ಸ್ ನೀವು ಮಸಾಜ್ ಕೂಡ ಮಾಡ್ಕೋಬೇಕು. ಆಮೇಲೆ ಡ್ರೈ ಆಗೋಕೆ ಕೂಡ ಬಿಡಬೇಕು. ಎಲ್ಲೆಲ್ಲೆಲ್ಲೆಲ್ಲೇ ಗ್ಯಾಪ್ ಇರ್ತದಲ್ಲ ನೀವು ನೋಡ್ಕೊಂಡು ಕಂಪ್ಲೀಟಾಗಿ ಫಿಲ್ ಮಾಡ್ಕೊಳ್ಬೇಕು ರೀ ಫೇಸ್ಗೆ. ಎಲ್ಲ ಕಣ್ಣಿಗೆ ಕೂಡ ಹಚ್ಕೊಳ್ಬೋದು. ನಾ ಯಾಕೆ ಹಚ್ಕೊಂಡಿಲ್ಲಪ್ಪ ಅಂತಂದ್ರೆ ಇದು ಸ್ವಲ್ಪ ಕಾಫಿ ಪೌಡರ್ ಹೆಂಗೆ ಇರ್ತೈತಪ್ಪ ಅಂತಂದ್ರೆ ಜಿಗಿ ಇರ್ತೈತೆ ರೀ. ಕಣ್ಣು ರೆಪ್ಪಿ ತೆಗ್ಯಾಕೆ ಬರೋಂಗಿಲ್ಲ, ವಿಡಿಯೋ ಮಾಡೋಕೆ ಚೆನ್ನಾಗಿ ಅನ್ಸಲ್ಲ ಅಂಥೇಳಿ ನಾ ಐಸ್ಗೆ ಸ್ವಲ್ಪ ಗ್ಯಾಪ್ ಕೊಟ್ಟೇನಿ. ಇದನ್ನು ಈ ಥರ ಮಸಾಜ್ ಮಾಡ್ಕೋಬೇಕು ನೀವು. ನಾವು ಯಾರಿಗೆಲ್ಲ ಬೆಳಗಾಗಬೇಕಂದ್ರೆ ಇಷ್ಟ ಇರೋಂಗಿಲ್ಲ ರೀ. ಹೆಣ್ಮಕ್ಳಿಗೆ ಮಾತ್ರ ನಾ ಎಷ್ಟು ಈ ಥರ ನಾವು ವಿಡಿಯೋ ನೋಡಿದ್ರು ನಮಗೆ ಸಾಕಾಗಲ್ಲ. ಮತ್ತು ಎಷ್ಟು ಟೈಪ್ ನಾವು ವೆರೈಟಿ ಅಪ್ಲೈ ಮಾಡಿಕೊಂಡ್ರೂ ಸಾಕಾಗಲ್ಲ. ಒಟ್ಟು ಬೆಳಗಾಗಬೇಕು ಅಂಥೇಳಿ ಆಸೆ ಇದ್ದೇ ಇರ್ತೈತಿ ಕಪ್ಪಿದ್ದವರಿಗೆ. ಸೊ ನಾವು ಬೆಳಗಾಗೋಣ್ರಿ. ನಾನು ಏನೇನು ಹೇಳ್ತಿರ್ತೇನೆ ಟಿಪ್ಸ್ನ ಒಂದೊಂದಾಗಿ ಫಾಲೋ ಮಾಡ್ಕೊಳ್ತಾ ಹೋಗ್ರಿ. ನೀವು ನೋಡ್ಬೋದು. ನೀವು ಅದು ರಿಸಲ್ಟ್ ಕೂಡ ನಾನು ನಿಮಗೆ ಡೈರೆಕ್ಟಾಗಿ ಯಾವುದೇ ಥರದ ಎಡಿಟ್ ಇರಲಾರ್ದೆ ನಾನು ನಿಮಗೆ ತೋರಿಸ್ತೇನೆ. ಸೊ ಆ ಕಾರಣಕ್ಕೆ ನಂದು 15,000 ಮಟ ವ್ಯೂಸ್ ಆಗೈತಿ ಅಂತ ಹೇಳ್ಬೋದು. ಎಲ್ಲರೂ ಹೇಳ್ತಾರೆ ನ್ಯಾಚುರಲಾಗಿ ತೋರಿಸ್ತೀರಿ, ಅದಕ್ಕೆ ನಮ್ಗೆ ಲೈಕ್ ಆಗ್ತೈತಿ ಅಂತ ಹೇಳಿ. ನಾನು ಎಷ್ಟು ಕಲರ್ ಅನ್ನಿಸ್ತೈತಿ ಅಷ್ಟು ನಾನು ನಿಮಗೆ ತೋರಿಸ್ತೇನೆ, ಜಾಸ್ತಿ ಏನು ತೋರ್ಸಕ್ಕೆ ಹೋಗಲ್ಲ. ಆದ್ರೆ ಒಂದು ಸ್ವಲ್ಪ ವೈಟ್ ಅನ್ನಿಸ್ಬೋದು ಸಡನ್ನಾಗಿ. ಯಾಕಪ್ಪ ಅಂತಂದ್ರೆ ನಾನು 2-3 ಸಲ ಇದನ್ನು ಮೊದಲೇ ಟ್ರೈ ಮಾಡ್ಕೊಂಡಿರ್ತೇನೆ ರೀ. ಆಮೇಲೆ ನಾನು ನಿಮಗೆ ತೋರಿಸೋದ್ರಿಂದ ನನ್ನ ಸ್ಕಿನ್ ಸ್ವಲ್ಪ ಗ್ಲೋ ಆಗಿರ್ತೈತಿ ಆಲ್ರೆಡಿ. ಸೊ ನೀವು ಕೂಡ ಒಂದು ವಾರದಾಗ 2 ರಿಂದ 3 ಸಲ ನೀವು ಟ್ರೈ ಮಾಡ್ಕೊಳ್ಬೋದು. ನೋಡ್ಬೋದು. ನಿಮ್ಗೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತೆ ಅಂದ್ರೆ ನಿಮಗೆ ಏನಾದರೂ ರೆಡಿಯಾಗಿ ಬಂದಾರೇನೋ ಅನ್ನಿಸ್ತದಪ್ಪ ಅನ್ನೋ ಒಂದು ಕಾರಣಕ್ಕೆ ನಾನು ಕರ್ಚಿಫ್ಲೆ ಇಲ್ಲೇ ಫೇಸನ್ನು ಒರೆಸ್ಕೊಳ್ತಿರ್ತೀನಿ. ನೋಡ್ಬೋದು. ನಿಮ್ಗೆ ಈ ಥರ ತೋರಿಸಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ನಮ್ಮ ಮೇಲೆ ಏನೋ ಒಂದು ಕಾನ್ಫಿಡೆಂಟ್ ನಿಮಗೆ ಬಿಲ್ಡ್ ಆಗ್ತದೆ ರೀ. ಸೊ ಆ ಕಾರಣಕ್ಕೆ ನಾನು ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಇಲ್ಲೇ ಕ್ಲೀನ್ ಮಾಡ್ಕೊಂಡು ಫೇಸ್ ನಾನು ನಿಮಗೆ ರಿಸಲ್ಟ್ ತೋರಿಸಿ ಎಷ್ಟು ಆಗ್ತದೆ ಅಷ್ಟು ಇಲ್ಲೇ ಫೇಸ್ ಕ್ಲೀನ್ ಮಾಡ್ಕೊಂಡು ನಾನು ನಿಮಗೆ ಫಸ್ಟ್ ತೋರಿಸಿ ಆಮೇಲೆ ಹೋಗಿ ಒಂದು 5 ಮಿನಿಟ್ಸ್ ಫೇಸ್ನ ಕಂಪ್ಲೀಟಾಗಿ ವಾಶ್ ಮಾಡ್ಕೊಂಡು ವಿಡಿಯೋಗೆ ರೆಡಿಯಾಗಿ ಬರ್ತೇನೆ ರೀ. ಈ ಥರ ಇತ್ತಂದ್ರೆ ನಿಮಗೂ ಒಂದು ಕಾನ್ಫಿಡೆಂಟ್ ಬರ್ತೈತಿ. ಮತ್ತು ಏನಾದರೂ ಆಗ್ತದೆ ಏನೋ ಸ್ಕಿನ್ಗೆ ಅನ್ನೋದು ಭಯ ಹೋಗ್ತೈತಿ. ನಾ ಇಷ್ಟು ವೆರೈಟಿ ನಿಮ್ಗೆ ಡೈಲಿ ಸ್ಕಿನ್ ತೋರಿಸ್ತೇನೆ. ನನಗೆ ಆ್ಯಕ್ನೆ ಆಗ್ಬೋದಾಗಿತ್ತು, ಒಂದು ಸ್ಕಿನ್ ಏನೋ ಪ್ರಾಬ್ಲಮ್ ಆಗ್ಬೋದಾಗಿತ್ತು, ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಅನ್ಸಾತೈತಿ ಸ್ಕಿನ್ ಅಂಥೇಳಿ. ಏನು ಬೇಡ ರೀ, ಒಂದು ಲಿಪ್ಸ್ಟಿಕ್ ಒಂದು ಬಿಂದಿ ಹಚ್ಕೊಂಡು ಬಿಟ್ರೆ ಸಾಕು. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡ್ರಿ ಸ್ಕಿನ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬ್ಯೂಟಿಫುಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ನಾನು ಇವಾಗ ನಿಮ್ಗೆ ಒಂದು ಫೇಸ್ ಪ್ಯಾಕ್ ತೋರಿಸ್ದೆ. ಎದ್ರದಪ್ಪ ಅಂತಂದ್ರೆ ಕಾಫಿ ಪೌಡರ್ದು. ಸೊ ಈ ಕಾಫಿ ಪೌಡರ್ದು ಸಿಕ್ಕಾಪಟ್ಟಿ ವೈರಲ್ ಆಗಿತ್ತು ರೀ ಒನ್ ಟೈಮ್. ಸೊ ನಾನು ಟ್ರೈ ಮಾಡ್ಬೇಕಂತ ಅಂದ್ಕೊಳ್ತಾ ಇದ್ದೆ. ಸೊ ಟ್ರೈ ಮಾಡಿ ನೋಡಿದೆ. ಸೊ ಇವಾಗ ರಿಸಲ್ಟ್ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅನ್ಸಾಕತ್ತೈತೆ ಅಂತ ಹೇಳಿ. ಎಷ್ಟು ಗ್ಲೋ ಅನ್ನಿಸ್ತೈತಪ್ಪ ಸ್ಕಿನ್ ಅಂತಂದ್ರೆ ಮಸ್ತ್ ಅನ್ನಿಸ್ತೈತೆ ನೋಡಿರಿ. ಸೊ ನೀವು ಒಂದ್ಸಲ ನೀವು ಕೂಡ ಟ್ರೈ ಮಾಡಿರಿ ಅಂತ ನಾನು ಕೇಳ್ಕೊಳ್ತೀನಿ. ಏನೇನೆಲ್ಲ ಯೂಸ್ ಮಾಡಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ದೆ. ಇವೆಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಸೊ ನಮಗೇನು ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ. ಆದ ಕಾರಣ ನಾನು ನಿಮಗೆ ಹೇಳೋದು ಮನೆಯಲ್ಲಿರ್ತಕ್ಕಂಥದ್ದು ತೊಗೊಂಡು ಯೂಸ್ ಮಾಡಿಕೊಡ್ರಿ ಅಂಥೇಳಿ. ಹೊರಗಿಂದ ಕ್ರೀಮ್ ತೊಗೊಂಡು ನಾವು ವೈಟ್ ಆಗಬೇಕು ಅಂಥೇಳಿ ಟ್ರೈ ಮಾಡ್ಬೋದು. ಆದರೆ ಅದರಿಂದ ಸೈಡ್ ಎಫೆಕ್ಟ್ಸ್ ಸಿಕ್ಕಾಪಟ್ಟಿ ಇದಾವೆ ರೀ. ಕ್ರೀಮ್ ಹಚ್ಕೊಂಡು ನಾವು ಮತ್ತೆ ವಾಪಸ್ ಏನಾರ ಇನ್ನೊಂದು ಫೇಶಿಯಲ್ ಮಾಡ್ಸೋಕ್ಕಂತ ಹೋಗ್ತೇವೆ, ಇನ್ನೊಂದು ಪಾರ್ಲರ್ಗಂತ ಹೋಗ್ತೇವೆ. ಅವಾಗ ಅದಕ್ಕೆ ರಿಯಾಕ್ಷನ್ಸ್ ಆಗಿ ಆ್ಯಕ್ನಿ ಕೂಡ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಮನೆಯೊಳಗೆ ಇರ್ತಕ್ಕಂಥದ್ದು ಯೂಸ್ ಮಾಡ್ಕೊಂಡು ನಾವು ಮಾಡಿದ್ರೆ ಸ್ಕಿನ್ ಆಟೋಮೆಟಿಕ್ಕಾಗಿ ಗ್ಲೋ ಆಗೇ ಆಗ್ತೈತಿ. ಆದ್ರೆ ಬಟ್ ಒಂದಿನ ಮಾಡಿದ್ವಿ ನಾವು ಇವತ್ತು ಗ್ಲೋ ಆಗ್ಬೇಕಂದ್ರೆ ಆಗಂಗಿಲ್ಲ ರೀ. ನಾ ಈಗ ಆಲ್ರೆಡಿ ನಿಮಗೆ ಇದು ತೋರಿಸ್ಬೇಕಪ್ಪ ಅಂತಂದ್ರೆ ಆಲ್ರೆಡಿ 2 ರಿಂದ 3 ಸಲ ಟ್ರೈ ಮಾಡಿರ್ತೀನಿ. ಆನಂತರ ನಾನು ನಿಮಗೆ ತೋರಿಸ್ತಿರ್ತೀನಿ. ಅದಕ್ಕೆ ಅಷ್ಟು ಗ್ಲೋ ಅನ್ನಿಸ್ತೈತಿ. ನೀವು ಒಂದೇ ಸಲ ಮಾಡಿದೆ, ನಂಗೆ ಟ್ರೈ ಮಾಡಿದೆ, ನಮಗೆ ಅಷ್ಟು ಗ್ಲೋ ಅನ್ನಿಸ್ಲಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದು ಅಟ್ಲೀಸ್ಟ್ ವೀಕ್ಲಿ 2 ಮಾಡಿ ನೋಡಿರಿ. ನೀವು
ಸಿಕ್ಕಾಪಟ್ಟೆ ರಿಸಲ್ಟ್ ಬರ್ತೈತಿ. ಯಾರೆಲ್ಲ ನನ್ನ ಚಾನಲ್ ಈಗ 15,000 ತನಕ ನಂದು ಓಡಾತ ವ್ಯೂಸ್. ಸೊ ಇನ್ನೂ ನನ್ನ ಚೆನ್ನಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಇದನ್ನು ಟ್ರೈ ಮಾಡಿ ನೋಡಿ ನನಗೆಲ್ಲರೂ ರಿಸಲ್ಟ್ ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು ಸೋ ಮಚ್.